ನಮಸ್ಕಾರ ವೀಕ್ಷಕರೇ. ವಯಸ್ಸಾದ ಹಿರಿಯರಿಗೆ ರಾತ್ರಿ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಎನಿಸುತ್ತಿದ್ದರೆ ನೀವು ಈ 5 ಅಭ್ಯಾಸಗಳನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಪದೇ ಪದೇ ಎಚ್ಚರವಾಗುವುದು ಹಾಗೂ ಮೂತ್ರ ವಿಸರ್ಜನೆಗೆ ಹೋಗಬೇಕು ಎನ್ನುವ ಸಮಸ್ಯೆ ಪರಿಹಾರವಾಗುತ್ತದೆ. ಸ್ನೇಹಿತರೆ, ನಿಮಗೆ 60, 70, 80 ವರ್ಷವಾಗಿದ್ದರೆ ರಾತ್ರಿ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುತ್ತಲೇ ಇರುತ್ತದೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಎನಿಸುತ್ತದೆ. ನಿಮಗೂ ಹೀಗೆಯಾಗುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸುವ ಸೂರ್ಯನ ಬೆಳಕಿದ್ದಂತೆ. ನಿಮಗೆ ಪದೇ ಪದೇ ಎಚ್ಚರವಾಗುವುದು, ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿರುವುದು ಕೇವಲ ವಯಸ್ಸಾಗಿರುವುದರ ಸಂಕೇತವಲ್ಲ, ಅದು ಒಂದು ಗಂಭೀರವಾದ ಕಾರಣವೂ ಆಗಿರಬಹುದು. ಇದು ನಿಮ್ಮ ದೇಹವನ್ನು ಒಳಗಿನಿಂದಲೇ ದುರ್ಬಲಗೊಳಿಸುತ್ತಾ ಬರುತ್ತದೆ. ಇದರಿಂದಾಗಿ ನೀವು ಪ್ರತಿದಿನ ಬೆಳಗ್ಗೆ ಸರಿಯಾಗಿ ನಿದ್ದೆಯಾಗದೆ ದಿನಪೂರ್ತಿ ಸುಸ್ತಾದಂತೆ ಇರುತ್ತೀರಿ. ಮೈಕೈಯೆಲ್ಲ ನೋವು ಇರುತ್ತದೆ. ನೀವು ತಿಂದ ಆಹಾರ ಕೂಡ ಜೀರ್ಣವಾಗುವುದಿಲ್ಲ. ಇದರಿಂದ ಗ್ಯಾಸ್ ಉತ್ಪತ್ತಿಯಾಗಿ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕೂಡ ನೀವು ಅನುಭವಿಸಬೇಕಾಗುತ್ತದೆ. ರಾಮ್ ಪ್ರಸಾದ್ ಎನ್ನುವ ವಯಸ್ಸಾದ ವೃದ್ಧರು ಪ್ರತಿದಿನ ರಾತ್ರಿ ಎಚ್ಚರಗೊಳ್ಳುತ್ತಿದ್ದರು ಹಾಗೂ ಪ್ರತಿ ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರು. ಇದರಿಂದಾಗಿ ಅವರು ದಿನವೂ ಸುಸ್ತಾಗುತ್ತಿದ್ದರು ಹಾಗೂ ಅವರಿಗೆ ಕಾಯಿಲೆಗಳು ಕೂಡ ಸುತ್ತುವರೆದಿದ್ದವು. ಇದರಿಂದಾಗಿ ಅವರು ವೈದ್ಯರ ಬಳಿ ಅಳುತ್ತಾ ಹೋದರು. ಅವರ ಹೆಂಡತಿ ಡಾಕ್ಟರ್ ಇದಕ್ಕೆ ಏನಾದರೂ ಸಲಹೆಯನ್ನು ನೀಡಿ, ನಾನು ನನ್ನ ಗಂಡನನ್ನು ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ನನ್ನಲ್ಲಿ ಉಂಟಾಗಿದೆ, ದಯವಿಟ್ಟು ಪರಿಹಾರ ತಿಳಿಸಿ ಎಂದು ಬೇಡಿಕೊಂಡರು. 2025ರ ಒಂದು ಸಂಶೋಧನೆಯ ಪ್ರಕಾರ ಪ್ರತಿದಿನ ರಾತ್ರಿ ಪದೇ ಪದೇ ಎಚ್ಚರಗೊಳ್ಳುವುದು ಹಾಗೂ ಮೂತ್ರ ವಿಸರ್ಜನೆಗೆ ಹೋಗುವ ವೃದ್ಧರಲ್ಲಿ BP, ಶುಗರ್ ಹಾಗೂ ಹೃದಯದ ಕಾಯಿಲೆಗಳು 50% ಹೆಚ್ಚಾಗುತ್ತದೆ ಎಂದು ತಿಳಿದುಬಂದಿದೆ. ವಿಶ್ವ ಸ್ವಾಸ್ಥ್ಯ ಸಂಘಟನೆ 2020 ಹೇಳುತ್ತದೆ, ಸರಿಯಾದ ಅಭ್ಯಾಸಗಳನ್ನು ವಯಸ್ಸಾದ ವೃದ್ಧರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ 50% ರಾತ್ರಿ ನಿದ್ದೆಗೆಡುವುದು ತಪ್ಪುತ್ತದೆ ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ಕೂಡ ತಪ್ಪುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿ ಒಬ್ಬ ವಯಸ್ಸಾದ ವೃದ್ಧರಿಗೆ ನಾವು ಈ 5 ಅಭ್ಯಾಸಗಳನ್ನು ಹೇಳಿಕೊಟ್ಟಾಗ ಅವರು ಈ ಅಭ್ಯಾಸಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಇದರಿಂದಾಗಿ ಅವರು ನಮಗೆ ಹೇಳಿದರು, ಡಾಕ್ಟರ್, ನಾನು ಪದೇ ಪದೇ ಎಚ್ಚರಗೊಳ್ಳಲಿಲ್ಲ ಹಾಗೂ ನಾನು ಪದೇ ಪದೇ ಮೂತ್ರ ವಿಸರ್ಜನೆಗೂ ಕೂಡ ಹೋಗಲಿಲ್ಲ. ಬೆಳಗ್ಗೆ ತುಂಬ ಆಕ್ಟಿವ್ ಆಗಿ ಫ್ರೆಶ್ ಆಗಿ ಎದ್ದೇಳುತ್ತೇನೆ ಎಂದು ಖುಷಿಯಿಂದ ಹೇಳಿದರು. ನಿಮಗೂ ಕೂಡ ಈ ಸಮಸ್ಯೆಗಳಿಗೆ ಹೀಗೆ ಪರಿಹಾರ ಬೇಕೆಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅರ್ಧಕ್ಕೆ ನೀವು ಹೊರಟು ಹೋದರೆ ವಯಸ್ಸಾದ ಮೇಲೆ ರಾತ್ರಿ ನಿದ್ದೆಗೆಡುವುದು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಯಾಗುವುದು ಇದು ನಿಮ್ಮ ಜೀವನದಲ್ಲಿ ವಿಷವಾಗಿ ಪರಿಣಮಿಸುತ್ತದೆ. ಮೊದಲನೇ ಅಭ್ಯಾಸ ಏನೆಂದರೆ ಕುಂಬಳಕಾಯಿ ಬೀಜಗಳು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅವುಗಳನ್ನು ಅಗಿಯುವುದು. 2020 ಹಾರ್ವರ್ಡ್ ಯೂನಿವರ್ಸಿಟಿ ಸಂಶೋಧನೆಯ ಪ್ರಕಾರ ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಂ ಹಾಗೂ ಜಿಂಕ್ ಇರುತ್ತದೆ. ಇದು ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು 50% ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ನಿದ್ದೆಯನ್ನು 40% ಹೆಚ್ಚಿಸುತ್ತದೆ. 70 ವರ್ಷದ ಹರಿಪ್ರಸಾದ್ ಅವರು ರಾತ್ರಿ ಸಮಯದಲ್ಲಿ 5ರಿಂದ 6 ಬಾರಿ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರು. ಆಗ ನಾವು ಅವರಿಗೆ ಕುಂಬಳಕಾಯಿ ಬೀಜವನ್ನು ಸೇವಿಸಲು ಹೇಳಿದೆವು. ಪ್ರಾರಂಭದಲ್ಲಿ ಡಾಕ್ಟರ್ ಬೀಜದಿಂದ ಏನಾಗುತ್ತದೆ ಎಂದರು. 1 ವಾರದ ನಂತರ ಅವರು ಹೇಳಿದರು, ನಾನು ಎಚ್ಚರಗೊಳ್ಳದೆ ಒಂದು ಸಾರಿಯೂ ಮೂತ್ರ ವಿಸರ್ಜನೆಗೆ ಹೋಗದೆ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದೇನೆ. ಇದನ್ನು ಹೇಗೆ ಸೇವಿಸಬೇಕು ಎಂದರೆ ಕುಂಬಳಕಾಯಿ ಬೀಜಗಳನ್ನು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಸೇವಿಸಬೇಕು. ಈ ಬೀಜಗಳ ಪೌಡರ್ ಸಿಕ್ಕರೆ 1 ಗ್ಲಾಸ್ ಹಾಲಿಗೆ 1 ಟೀ ಸ್ಪೂನ್ ಕುಂಬಳಕಾಯಿ ಬೀಜದ ಪೌಡರನ್ನು ಹಾಕಿ ಬಿಸಿ ಹಾಲನ್ನು ಸೇವಿಸಬಹುದು. ಇದು ಕೂಡ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. 2ನೇ ಅಭ್ಯಾಸ, ಸಾಯಂಕಾಲದ ಊಟದಲ್ಲಿ ಹೆಸರು ಬೇಳೆಯನ್ನು ಸೇರಿಸಿಕೊಳ್ಳಿ. ದೆಹಲಿ ಹೆಲ್ತ್ ಪೋಸ್ಟ್ 2025ರ ವರದಿಯ ಪ್ರಕಾರ ಹೆಸರು ಬೇಳೆ ಹಗುರವಾಗಿರುತ್ತದೆ ಮತ್ತು ತುಂಬ ಸುಲಭವಾಗಿ ಜೀರ್ಣವಾಗುತ್ತದೆ.
50% ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಶಕ್ತಿಯನ್ನು 40% ಹೆಚ್ಚಿಸುತ್ತದೆ. ನಿಮಗೆ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಯಾಗದಂತೆ ನೋಡಿಕೊಳ್ಳುತ್ತದೆ. 78 ವರ್ಷದ ಲಕ್ಷ್ಮಿ ಎಂಬುವವರು ಪದೇ ಪದೇ ರಾತ್ರಿ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರು. ಆಗ ನಾವು ಅವರಿಗೆ ಹೆಸರು ಬೇಳೆಯನ್ನು ಊಟದಲ್ಲಿ ಸೇರಿಸಿಕೊಳ್ಳಿ ಎಂದು ಹೇಳಿದೆವು. ಮೊದಲು ನನ್ನ ಮಾತಿನ ಬಗ್ಗೆ ಯಾವುದೇ ಬೆಲೆ ಕೊಡಲಿಲ್ಲ. 7 ದಿನಗಳ ನಂತರ ಅವರಿಗೆ ಆಗುತ್ತಿದ್ದ ಮೂತ್ರ ವಿಸರ್ಜನೆ ಕಡಿಮೆಯಾದಾಗ ನನಗೆ ಬಂದು ಧನ್ಯವಾದಗಳನ್ನು ತಿಳಿಸಿದರು. ಪ್ರತಿದಿನ ಸಾಯಂಕಾಲ 1 ಕಪ್ನಷ್ಟು ಬೇಳೆಯನ್ನು ಕಿಚಡಿ ಅಥವಾ ಪಲ್ಯ ಮಾಡಿಕೊಂಡು ಅದರಲ್ಲಿ ಜೀರಿಗೆ ಹಾಗೂ ಇಂಗನ್ನು ಹಾಕಬೇಕು. ಇದರಿಂದ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ. ಇಲ್ಲದಿದ್ದರೆ ಹೆಸರು ಬೇಳೆ ಸೂಪ್ ಮಾಡಿಕೊಂಡು ಸೇವಿಸಬಹುದು. 3ನೇ ಅಭ್ಯಾಸ, ನೀರನ್ನು ಸೇವಿಸುವುದನ್ನು ಮಿತಗೊಳಿಸಿ. AIMS ವರದಿಯ ಪ್ರಕಾರ ತಪ್ಪಾದ ಸಮಯದಲ್ಲಿ ನೀರನ್ನು ಸೇವಿಸುವುದು ನಿಮ್ಮ ಮೂತ್ರಕೋಶದ ಮೇಲೆ ಒತ್ತಡವನ್ನು ಹೇರುತ್ತದೆ ಎಂದು ತಿಳಿದು ಬಂದಿದೆ. 60% ವಯಸ್ಸಾದ ವೃದ್ಧರಲ್ಲಿ ಇದು ಅತಿಯಾದ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾಗುತ್ತದೆ. 68 ವರ್ಷದ ಪ್ರಕಾಶ್ ರವರು ರಾತ್ರಿ ಮೂತ್ರ ವಿಸರ್ಜನೆಗಾಗಿ 4 ರಿಂದ 5 ಬಾರಿ ಎಚ್ಚರಗೊಳ್ಳುತ್ತಿದ್ದರು. ಆಗ ಅವರಿಗೆ ನಾವು ನೀರು ಕುಡಿಯುವ ಸಮಯವನ್ನು ಬದಲಿಸಿಕೊಳ್ಳಿ ಎಂದು ಹೇಳಿದೆವು. ಪ್ರಾರಂಭದಲ್ಲಿ ಅವರು ಹೇಳಿದರು, ನೀರು ಕುಡಿಯುವುದು ದೇಹಕ್ಕೆ ತುಂಬ ಮುಖ್ಯವಾಗಿದೆ ಅಲ್ಲವೇ ಎಂದು. ಹೌದು, ನೀವು ಹೇಳುವುದು ಕರೆಕ್ಟ್ ಆಗಿದೆ. ಆದರೆ 7 ದಿನಗಳ ನಂತರ ನೀವು ಹೇಳಿದ್ದು ಕರೆಕ್ಟ್. ನಾನು 7 ದಿನಗಳಿಂದ ಮೂತ್ರ ವಿಸರ್ಜನೆಗೆ ರಾತ್ರಿಯಲ್ಲಿ ಪದೇ ಪದೇ ಎದ್ದೇಳಲೇ ಇಲ್ಲ. ನಾನು ರಾತ್ರಿಯಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ನನ್ನ ಆರೋಗ್ಯವೂ ಕೂಡ ತುಂಬ ಸುಧಾರಿಸಿದೆ ಎಂದು ಹೇಳಿದರು. ಹಗಲಿನಲ್ಲಿ 5 ರಿಂದ 6 ಗ್ಲಾಸ್ನಷ್ಟು ನೀರು ಕುಡಿಯಿರಿ. ಆದರೆ ಸಾಯಂಕಾಲದಲ್ಲಿ 6 ಗಂಟೆಯ ನಂತರ ನೀರು ಕುಡಿಯುವುದನ್ನು ಕಡಿಮೆ ಮಾಡಿ. ರಾತ್ರಿ ಸಮಯದಲ್ಲಿ 2 ರಿಂದ 3 ಗ್ಲಾಸ್ ನೀರನ್ನು ಕುಡಿದರೆ ಸಾಕು. ನಂತರ ಬೆಳಗ್ಗೆ ಎದ್ದಾಗ ಮತ್ತೆ ನೀರನ್ನು ಜಾಸ್ತಿ ಕುಡಿಯಿರಿ. ಆಗ ದೇಹದಲ್ಲಿನ ನೀರಿನ ಅಂಶ ಬ್ಯಾಲೆನ್ಸ್ ಆಗುತ್ತದೆ. 6 ಗಂಟೆಯ ನಂತರ ಚಹಾ ಹಾಗೂ ಕಾಫಿಯನ್ನು ಕಡಿಮೆ ಮಾಡಿ. ಹಗಲಿನಲ್ಲಿ ನಿಂಬೆ ಜ್ಯೂಸ್ನ ಮಾಡಿಕೊಂಡು ಕುಡಿಯಿರಿ. 4ನೇ ಅಭ್ಯಾಸ, ರಾತ್ರಿಯಲ್ಲಿ ಒತ್ತಡ ಕಡಿಮೆ ಮಾಡುವ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ಲಂಡನ್ ಯೂನಿವರ್ಸಿಟಿ 2025ರ ಒಂದು ರಿಸರ್ಚಿನ ಪ್ರಕಾರ ಒತ್ತಡ ಹಾಗೂ ಚಿಂತೆ ನಿದ್ದೆಯನ್ನು 40% ಕಡಿಮೆ ಮಾಡುತ್ತದೆ ಮತ್ತು ಮೂತ್ರಕೋಶವನ್ನು 50% ಉತ್ತೇಜಕ ಆಗುವಂತೆ ಮಾಡುತ್ತದೆ. 88 ವರ್ಷದ ಗೋವಿಂದರವರು ಪ್ರತಿದಿನ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುತ್ತಿದ್ದರು. ಇದರಿಂದಾಗಿ ಅವರಿಗೆ ನಿದ್ದೆ ಕೂಡ ಚೆನ್ನಾಗಿ ಆಗುತ್ತಿರಲಿಲ್ಲ. ಅವರು ಶುಗರ್ ಲೆವೆಲ್ ಜಾಸ್ತಿಯಾಗಿತ್ತು, BP ಕಂಟ್ರೋಲ್ ತಪ್ಪಿತ್ತು. ಒತ್ತಡ ಹಾಗೂ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವೊಂದಿಷ್ಟು ಧ್ಯಾನ ಹಾಗೂ ವ್ಯಾಯಾಮ ಮಾಡುವಂತೆ ನಾವು ಹೇಳಿದೆವು. ಇದರಿಂದಾಗಿ ಅವರು ತಮ್ಮ ನಿದ್ದೆಯನ್ನು ವಾಪಸ್ ಪಡೆದರು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ಕೂಡ ಕಡಿಮೆಯಾಗಿ ಅವರ BP ಹಾಗೂ ಶುಗರ್ ಈಗ ನಾರ್ಮಲ್ ಆಗಿದೆ. ಪ್ರತಿದಿನ ಸಾಯಂಕಾಲ ಕೆಲವೊಂದಿಷ್ಟು ತುಳಸಿ ಎಲೆಗಳನ್ನು ಸ್ವಚ್ಛವಾಗಿ ತೊಳೆದು ಸೇವಿಸಿ. ನಂತರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. 8 ರಿಂದ 9 ಗಂಟೆಯವರೆಗೆ ನೀವು ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿರುವ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಚೆನ್ನಾಗಿ ನಿದ್ದೆ ಬರುತ್ತದೆ. 5ನೇ ಅಭ್ಯಾಸ, ನೆಲದ ಮೇಲೆ ಎಕ್ಸಸೈಸ್ ಅಂದರೆ ವ್ಯಾಯಾಮ ಮಾಡುವುದು. ಈ ರೀತಿ ನೆಲದ ಮೇಲೆ ವ್ಯಾಯಾಮ ಮಾಡುವುದರಿಂದ ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು 50% ಕಡಿಮೆ ಮಾಡಿಕೊಳ್ಳಬಹುದು. ಇದರಿಂದ 60% ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದನ್ನು ತಪ್ಪಿಸಬಹುದು. 68 ವರ್ಷದ ಸರೋಜಾದೇವಿಯವರು ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರು. ಆಗ ನಾವು ಈ ನೆಲದ ಮೇಲಿನ ವ್ಯಾಯಾಮವನ್ನು ಮಾಡಲು ಹೇಳಿದೆವು. ಈ ವಯಸ್ಸಿನಲ್ಲಿ ನಾನು ಹೇಗೆ ಈ ವ್ಯಾಯಾಮ ಮಾಡಲು ಸಾಧ್ಯವಾಗುತ್ತದೆ ಎಂದರು. 8 ದಿನಗಳ ನಂತರ ಅವರೇ ಬಂದು ನನಗೆ ಖುದ್ದಾಗಿ ಹೇಳಿದರು, ಡಾಕ್ಟರ್, ನೀವು ಹೇಳಿದ್ದು ಒಳ್ಳೆಯದಾಯಿತು. ಇದರಿಂದಾಗಿ ನಾನು ಒಂದು ದಿನವೂ ಕೂಡ ರಾತ್ರಿ ಎದ್ದೇಳಲೇ ಇಲ್ಲ ಮತ್ತು ಯಾವ ವೈದ್ಯರು ಕೂಡ ಇಷ್ಟು ಸುಲಭವಾಗಿ ವಿಧಾನವನ್ನು ಹೇಳಿರಲಿಲ್ಲ ಎಂದರು. ಪ್ರತಿದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ 10 ರಿಂದ 15 ನಿಮಿಷಗಳ ಕಾಲ ಸ್ನಾಯುಗಳನ್ನು ಹಿಗ್ಗಿಸುವುದು ಹಾಗೂ ಕುಗ್ಗಿಸುವುದನ್ನು ಮಾಡಬೇಕು.
ಮೂತ್ರವನ್ನು ತಡೆಯಲು ಬೆಳಗ್ಗೆ 10ರಿಂದ 15 ನಿಮಿಷಗಳ ಕಾಲ ಹಾಗೂ ಸಾಯಂಕಾಲ 10ರಿಂದ 15 ನಿಮಿಷಗಳ ಕಾಲ ನೆಲದ ಮೇಲೆ ಸುಲಭವಾಗಿ ವ್ಯಾಯಾಮಗಳನ್ನು ಮಾಡಬೇಕು. ಸ್ನೇಹಿತರೆ, ನಿಮಗೆ ಗೊತ್ತಾಯಿತಲ್ಲವೇ? ಸುಲಭವಾದ ಈ 5 ಅಭ್ಯಾಸಗಳನ್ನು ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮಗೆ ಆಗುತ್ತಿರುವ ರಾತ್ರಿ ಸಮಯದಲ್ಲಿ ಪದೇ ಪದೇ ಎಚ್ಚರಗೊಳ್ಳುವುದು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಜೀವನವನ್ನು ನಡೆಸಬಹುದು. 3 ಆಯುರ್ವೇದಿಕ್ ಅಭ್ಯಾಸಗಳು. ಪ್ರತಿದಿನ ಬೆಳಗ್ಗೆ 30 ನಿಮಿಷಗಳ ಕಾಲ ಸೂರ್ಯ ಸ್ನಾನ, ಅಂದರೆ ಸೂರ್ಯನ ಎಳಬಿಸಿಲಿನಲ್ಲಿ ನಿಮ್ಮ ಮೈಯನ್ನು ಒಡ್ಡಬೇಕು. ಇದರಿಂದ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಹೆಚ್ಚಳವಾಗುತ್ತದೆ ಮತ್ತು ಚೆನ್ನಾಗಿ ನಿದ್ರೆ ಬರುವಂತೆ ಮಾಡುತ್ತದೆ ಹಾಗೂ ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಲಘುವಾಗಿ ನಡೆಯಬೇಕು. ಇದು ರಕ್ತ ಸಂಚಾರ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮ ಮಾಡಿ, ಅನುಲೋಮ ವಿಲೋಮ ಮಾಡಿ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮಗೆ ಚೆನ್ನಾಗಿ ನಿದ್ದೆ ಬರುವಂತೆ ಮಾಡುತ್ತದೆ. ಹಾಗಾದರೆ ಸ್ನೇಹಿತರೆ, ನೀವು ಈ ಅಭ್ಯಾಸಗಳಲ್ಲಿ ಯಾವ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ ಎನ್ನುವುದನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.